ಇದೇ ನೋಡಿ ಭೂಮಿಯ ಮೇಲೆ ಉದ್ಭವಿಸಿದ ಮೊದಲ ಶಿವಲಿಂಗ. ನಿಜವಾದ ಶಿವನ ಕೈ ಇರುವ ವಿಶ್ವದ ಏಕೈಕ ಶಿವಲಿಂಗವಿದು. ಶಿವರಾತ್ರಿಯ ದಿನ ರಾತ್ರಿ ವೇಳೆ ಭಕ್ತರೊಂದಿಗೆ ಮಾತನಾಡುವ ಚಮತ್ಕಾರಿ ಶಿವಲಿಂಗ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಪರಶಿವನ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಅಲ್ಲದೆ ನಮ್ಮ ಚಾನಲ್ನಲ್ಲಿ ಇಂತಹ ಸಾಕಷ್ಟು ಕುತೂಹಲಕಾರಿ ವಿಡಿಯೋಗಳು ಇವೆ. ಈ ವಿಡಿಯೋ ಮುಗಿದ ನಂತರ ಅದನ್ನು ನೋಡಿ. ದೇವರು ಅನ್ನೋ ನಂಬಿಕೆ ಯುಗ ಯುಗಗಳಿಂದಲೂ ಬಂದಿದೆ. ಭಾರತ ದೇಶದಲ್ಲಿರುವ ದೇವಾಲಯಕ್ಕೆ ಯಾವುದಾದ್ರೂ ಒಂದು ಪ್ರತ್ಯೇಕತೆ ಇದ್ದೇ ಇದೆ. ಅದರಲ್ಲೂ ಶಿವ ಸ್ವರೂಪಿಯಾದ ಪರಮೇಶ್ವರ ಜಗತ್ತನ್ನ ರಕ್ಷಣೆ ಮಾಡ್ತಿದ್ದಾನೆ. ನಿಮಗೊತ್ತಾ ಭೂಮಿಯ ಮೇಲೆ ಎಷ್ಟು ಉದ್ಭವ ಶಿವಲಿಂಗಗಳು ಇದಾವಂತ? ನಿಮಗೊತ್ತಾ ಭೂಮಿಯ ಮೇಲೆ ಮೊದಲು ಉದ್ಭವಿಸಿದ ಮೊದಲ ಶಿವಲಿಂಗ ಯಾವುದು ಅಂತ? ಅದು ಹೇಗಿದೆ, ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ನಾವು ಹೇಳ್ತೀವಿ. ಭಾರತದಲ್ಲಿ ಲೆಕ್ಕ ಹಾಕಿದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 12,700,000 ಉದ್ಭವ ಶಿವಲಿಂಗಗಳು ಇವೆ. ಮತ್ತೊಂದು ಕಡೆ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನ ಲೆಕ್ಕ ಹಾಕುವುದಕ್ಕೂ ಸಾಧ್ಯವಿಲ್ಲ. ಅಷ್ಟೊಂದು ಶಿವಲಿಂಗಗಳು ನಮ್ಮ ಭೂಮಿಯ ಮೇಲೆ ಇವೆ. ಒಂದು ಸರ್ವೆಯ ಪ್ರಕಾರ ಪ್ರತಿಷ್ಠಾಪನೆ ಮಾಡಿದ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಶಿವಲಿಂಗಗಳನ್ನು ನಾವು ನೋಡಬಹುದು. ಭಾರತ ದೇಶದಲ್ಲಿ 7 ಕೋಟಿಗೂ ಅಧಿಕ ಪ್ರತಿಷ್ಠಾಪನೆಗೊಂಡ ಶಿವಲಿಂಗಗಳು ಇವೆ. ಆದರೆ ಈ ವಿಡಿಯೋದಲ್ಲಿ ನಾವಿವತ್ತು ಹೇಳೋದಕ್ಕೆ ಹೊರಟಿರುವ ಶಿವಲಿಂಗದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರಾ. ಕಲಿಯುಗದಲ್ಲಿ ಇಂಥ ಪವಾಡ ನಡೀತಾ ಇದೆ ಅಂತ ಶಾಕ್ ಆಗ್ತೀರಾ. ಯಾಕಂದ್ರೆ ಪ್ರಪಂಚದಾದ್ಯಂತ ಎಲ್ಲಿ ಹುಡುಕಿದ್ರೂ ಇಂತಹ ಶಿವಲಿಂಗವನ್ನ ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲೇ ಹೇಳಿದಂತೆ ನಮ್ಮ ದೇಶದಲ್ಲಿ 7 ಕೋಟಿ ಶಿವಲಿಂಗಗಳು ಇವೆ. ಆದರೆ ನಾವೀಗ ತೋರಿಸುವ ಶಿವಲಿಂಗದಂತೆ ಯಾವುದೇ ಶಿವಲಿಂಗ ಇಲ್ಲ. ಅಲ್ಲದೆ ಬೆಂಗಳೂರಿಗರಿಗೆ ಈ ಶಿವಲಿಂಗ ತುಂಬಾ ಹತ್ತಿರದಲ್ಲೇ ಇದೆ. ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆ? ಈ ಶಿವಲಿಂಗ ಸೃಷ್ಟಿ ಮಾಡ್ತಾ ಇರುವ ಪವಾಡವಾದ್ರೂ ಏನು ಅನ್ನೋದನ್ನ ನೋಡೋಣ ಬನ್ನಿ. ಈ ದೇವಸ್ಥಾನವನ್ನ ನೋಡೋದಕ್ಕಂತಾನೆ ಕರ್ನಾಟಕದ ನೆರೆಯ ರಾಜ್ಯವಾಗಿರೋ ತಮಿಳುನಾಡಿನಲ್ಲಿರುವ ಬೃಂದಾಚಲಂ ಅನ್ನೋ ನಗರಕ್ಕೆ ಹೋಗಬೇಕು. ಅಲ್ಲಿಂದ ರಾಜ್ಯ ಹೆದ್ದಾರಿಯಲ್ಲಿ 74 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ತಿರುಗಿದೈ ಮರಡು ಅನ್ನೋ ನಗರ ಸಿಗತ್ತೆ. ಈ ನಗರದಲ್ಲಿ ಶ್ರೀ ಶಂಕರಾಚಾರ್ಯರ ದೇವಸ್ಥಾನ ಮತ್ತು ಮಠ ಇದೆ. ಈ ಮಠದ ಒಳಗಡೆ ಕೈಯನ್ನ ಹೊಂದಿರುವ ಶಿವಲಿಂಗ ಉದ್ಭವಗೊಂಡಿದೆ. ಕೈಗಳನ್ನ ಹೊಂದಿರುವ ಈ ಶಿವಲಿಂಗವು ಭಾರತದ ಏಕೈಕ ಮತ್ತು ಪುರಾತನ ಶಿವಲಿಂಗ ಅಂತ ಹೇಳಲಾಗತ್ತೆ. ಇಷ್ಟೇ ಅಲ್ಲದೆ ಈ ಕುರಿತು ಶಂಕರಾಚಾರ್ಯರು ಉಲ್ಲೇಖಿಸಿರುವ ಪುರಾವೆಗಳ ಪ್ರಕಾರ ಈ ಶಿವಲಿಂಗವು 8,000 ವರ್ಷಗಳ ಪುರಾತನವಾದದ್ದು ಅಂತ ತಿಳಿದು ಬಂದಿದೆ. ಈ ಪುರಾವೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ನೋಡಿದ್ರೆ ಇದು ಭೂಮಿಯ ಮೇಲೆ ಉದ್ಭವಿಸಿದ ಮೊದಲ ಶಿವಲಿಂಗ ಅಂತಲೂ ಕೆಲವರು ಹೇಳುತ್ತಾರೆ. ಸುಮಾರು 2,500 ವರ್ಷಗಳ ಹಿಂದೆ ಶ್ರೀ ಆದಿ ಶಂಕರಾಚಾರ್ಯರು ಶಿವಲಿಂಗ ಇರುವ ಜಾಗಕ್ಕೆ ಬಂದು ತಪಸ್ಸು ಮಾಡ್ತಾರೆ. ಆಗ ಅವರು ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು, ನೀವು ನಿಜವಾಗಲೂ ಇಲ್ಲಿ ನೆಲೆಸಿದ್ರೆ ನನ್ನ ಮುಂದೆ ಬನ್ನಿ, ನನಗೆ ಆಶೀರ್ವಾದ ಮಾಡಿ ಅಂತ ಪಟ್ಟು ಬಿಡದೆ ತಪಸ್ಸು ಮಾಡ್ತಾರೆ. ಶಂಕರಾಚಾರ್ಯರ ಘನಘೋರ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಪರಮೇಶ್ವರ ಲಿಂಗದಿಂದ ತನ್ನ ಕೈಗಳನ್ನ ಹೊರಗೆ ತೆಗೆದು ಸತ್ಯಂ ಅದ್ವತ್ತಂ ಅಂತ 3 ಬಾರಿ ಕೂಗಿ ಆಶೀರ್ವಾದ ಮಾಡ್ತಾರೆ. ಅಂದಿನ ಕಾಲದಲ್ಲಿ ಈ ಪವಾಡ ಲಕ್ಷಾಂತರ ಜನರ ಕಣ್ಣ ಮುಂದೆಯೇ ನಡೆದಿತ್ತಂತೆ. ಪರಮೇಶ್ವರನು ಶಂಕರಾಚಾರ್ಯರಿಗೆ ದರ್ಶನ ಕೊಡುವ ಸಮಯದಲ್ಲಿ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತಂತೆ. ಈ ದೇವಸ್ಥಾನದ ಪ್ರದೇಶದ ಹಲವೆಡೆ ಭೂಮಿ ಸೀಳಿ ಹೋಗಿತ್ತಂತೆ. ಇಂದಿಗೂ ಕೂಡ ಭೂಮಿ ಸೀಳಿಕೊಂಡು ಹೋಗಿರುವ ದೃಶ್ಯಗಳು ದೇವಸ್ಥಾನದ ಸುತ್ತಮುತ್ತಲೂ ಕಾಣಸಿಗತ್ತೆ. ಇನ್ನು ಶಿವಲಿಂಗದ ಹೊರಬಂದಿರುವ ಈ ಕೈಗಳು ನಿಜವಾದ ಪರಶಿವನ ಕೈಗಳು ಅಂತ. ಅಲ್ಲದೆ ಈ ಕೈಯನ್ನ ಅಂಗೈಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಕ್ಷತ್ರದ ರೇಖೆ ಕಂಡುಬರುತ್ತೆ. ಹಲವು ಪುರಾವೆಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶಿವನ ಕೈಯಲ್ಲಿ ಮಾತ್ರ ನಕ್ಷತ್ರ ರೇಖೆಯಿದೆ. ಅವನನ್ನ ಬಿಟ್ರೆ ಬೇರೆ ದೇವತೆಗಳಿಗೆ ಆಗ್ಲಿ ಇಲ್ಲ ಮನುಷ್ಯರಿಗೆ ಆಗ್ಲಿ ಯಾರ ಕೈಯಲ್ಲೂ ನಕ್ಷತ್ರ ರೇಖೆಗಳು ಇಲ್ಲ. ಹಾಗಾಗಿಯೇ ಈ ಶಿವಲಿಂಗದಲ್ಲಿರುವುದು ಸಾಕ್ಷಾತ್ ಈಶ್ವರನ ನಿಜವಾದ ಕೈಗಳು ಅಂತ ಭಕ್ತರು ನಂಬಿದ್ದಾರೆ. ಶಂಕರಾಚಾರ್ಯರಿಗೆ ದರ್ಶನ ಕೊಟ್ಟಾಗ ಶಿವಲಿಂಗದ ಕೈಯಲ್ಲಿದ್ದ 5 ಬೆರಳುಗಳು ಕೂಡಿಕೊಂಡಿದ್ವು. ಆದರೆ ಪ್ರತಿದಿನ ಈ ಬೆರಳುಗಳು ದಿನ ಕಳೆದಂತೆ ದೂರವಾಗ್ತಿವೆ. 2006 ಶಿವಲಿಂಗದಲ್ಲಿರುವ ಈ ಕೈ ಹೆಬ್ಬೆರಳು ಸಂಪೂರ್ಣವಾಗಿ ಬೇರ್ಪಟ್ಟಿದೆ. ಇನ್ನು 4 ಬೆರಳುಗಳು ಸಹ ಸ್ವಲ್ಪವೇ ಬೇರ್ಪಡ್ತಾಗಿದೆ. ಯಾವಾಗ ಎಲ್ಲ ಬೆರಳುಗಳು ಬೇರ್ಪಡುತ್ತವೋ ಆಗಲೇ ಕಲಿಯುಗ ಅಂತ್ಯವಾಗತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇನ್ನು ಪ್ರತಿ ಶಿವರಾತ್ರಿಯಂದು ಮಧ್ಯರಾತ್ರಿ ಗರ್ಭಗುಡಿಯಲ್ಲಿ ಸತ್ಯಂ ಅದ್ವತ್ತಂ ಎಂಬ ಕೂಗು ಕೇಳಿ ಬರತ್ತಂತೆ.
ಅದನ್ನ ಕೇಳಿಸಿಕೊಳ್ಳೋದಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ಹೀಗೆ ಈ ಶಬ್ದ ಕೇಳಿದ ಕೂಡಲೇ ಗರ್ಭಗುಡಿಯ ಬಾಗಿಲು ತೆರೆದು ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಶಂಕರಾಚಾರ್ಯರ ಪಾದರಕ್ಷೆ ಕೂಡ ಇದೇ ದೇವಸ್ಥಾನದಲ್ಲಿ ಇದ್ದು ಶಿವರಾತ್ರಿಯಂದು ಪಾದರಕ್ಷೆಯಿಂದ ನಡೆದಾಡುವ ಶಬ್ದ ಕೇಳಿ ಬರುತ್ತೆ ಎಂತಲೂ ಹೇಳಲಾಗುತ್ತೆ. ಶಂಕರಾಚಾರ್ಯರು ಶಿವರಾತ್ರಿಯಂದು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸ್ತಾರೆ. ಆಗ ಶಿವನು ಸತ್ಯಂ ಅದ್ವೈತಂ ಅಂತ ಭಕ್ತರಿಗೆ ಹೇಳ್ತಾನೆ ಅನ್ನುವ ನಂಬಿಕೆ ಇದೆ. ಆದರೆ ಕೈಗಳನ್ನ ಹೊಂದಿರುವ ಈ ಶಿವಲಿಂಗ ನಿಜಕ್ಕೂ ಅದ್ಭುತ ಶಿವಲಿಂಗನ? ಮೊದಲು ಭೂಮಿಯ ಮೇಲೆ ಉದ್ಭವಿಸಿದ ಶಿವಲಿಂಗ ಇದೇನಾ ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ. ಯಾಕಂದ್ರೆ ಕೈಗಳ ಹಿಂದೆ ಕಲ್ಲಿನ ಸಪೋರ್ಟ್ ಇರೋ ಕಾರಣ ಇದನ್ನ ಕೆತ್ತನೆ ಮಾಡಿರಬಹುದು. ಕೈ ಮುರಿದು ಬೀಳಬಾರದು ಅಂತ ಶಿಲ್ಪಿ ಕೈ ಹಿಂದೆ ಕಲ್ಲುಗಳನ್ನ ಹಾಗೆಯೇ ಬಿಟ್ಟಿರಬಹುದು ಅಂತಲೂ ಕೂಡ ಹೇಳಲಾಗುತ್ತೆ. ಆದರೆ ಅದೇನೇ ಇರಲಿ, ಇದು ವಿಶ್ವದಲ್ಲೇ ಕೈ ಇರುವ ಏಕೈಕ ಶಿವಲಿಂಗ ಅನ್ನೋದ್ರಲ್ಲಿ ದುಸರಾ ಮಾತೇ ಇಲ್ಲ. ಇನ್ನು ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಿಂದ ಸಾಕಷ್ಟು ಭಕ್ತರು ಬರ್ತಾರೆ. ಬೆಂಗಳೂರಿನಿಂದ ಸುಮಾರು 370 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಈ ದೇವಸ್ಥಾನ ಸಿಗತ್ತೆ. ಇನ್ನು ಇದೇ ಸ್ಥಳದಲ್ಲಿ ಚೋಳರು ಸ್ಥಾಪನೆ ಮಾಡಿರುವ 5 ದೊಡ್ಡ ದೊಡ್ಡ ದೇವಾಲಯಗಳು ಇವೆ. ಈ ದೇವಸ್ಥಾನವು 2000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಇನ್ನು ಪ್ರತಿ ಶಿವರಾತ್ರಿಯಂದು ಮಧ್ಯರಾತ್ರಿ ಗರ್ಭಗುಡಿಯಲ್ಲಿ ಸತ್ಯಂ ಅದ್ವೈತಂ ಎಂಬ ಕೂಗು ಕೇಳಿ ಬರತ್ತಂತೆ. ಅದನ್ನ ಕೇಳಿಸಿಕೊಳ್ಳೋದಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ಹೀಗೆ ಈ ಶಬ್ದ ಕೇಳಿದ ಕೂಡಲೇ ಗರ್ಭಗುಡಿಯ ಬಾಗಿಲು ತೆರೆದು ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಶಂಕರಾಚಾರ್ಯರ ಪಾದರಕ್ಷೆ ಕೂಡ ಇದೇ ದೇವಸ್ಥಾನದಲ್ಲಿ ಇದ್ದು ಶಿವರಾತ್ರಿಯಂದು ಪಾದರಕ್ಷೆಯಿಂದ ನಡೆದಾಡುವ ಶಬ್ದ ಕೇಳಿ ಬರುತ್ತೆ ಎಂತಲೂ ಹೇಳಲಾಗುತ್ತೆ. ಶಂಕರಾಚಾರ್ಯರು ಶಿವರಾತ್ರಿಯಂದು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸ್ತಾರೆ. ಆಗ ಶಿವನು ಸತ್ಯಂ ಅದ್ವೈತಂ ಅಂತ ಭಕ್ತರಿಗೆ ಹೇಳ್ತಾನೆ ಅನ್ನುವ ನಂಬಿಕೆ ಇದೆ. ಆದರೆ ಕೈಗಳನ್ನ ಹೊಂದಿರುವ ಈ ಶಿವಲಿಂಗ ನಿಜಕ್ಕೂ ಅದ್ಭುತ ಶಿವಲಿಂಗನ? ಮೊದಲು ಭೂಮಿಯ ಮೇಲೆ ಉದ್ಭವಿಸಿದ ಶಿವಲಿಂಗ ಇದೇನಾ ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ. ಯಾಕಂದ್ರೆ ಕೈಗಳ ಹಿಂದೆ ಕಲ್ಲಿನ ಸಪೋರ್ಟ್ ಇರೋ ಕಾರಣ ಇದನ್ನ ಕೆತ್ತನೆ ಮಾಡಿರಬಹುದು. ಕೈ ಮುರಿದು ಬೀಳಬಾರದು ಅಂತ ಶಿಲ್ಪಿ ಕೈ ಹಿಂದೆ ಕಲ್ಲುಗಳನ್ನ ಹಾಗೆಯೇ ಬಿಟ್ಟಿರಬಹುದು ಅಂತಲೂ ಕೂಡ ಹೇಳಲಾಗುತ್ತೆ. ಆದರೆ ಅದೇನೇ ಇರಲಿ, ಇದು ವಿಶ್ವದಲ್ಲೇ ಕೈ ಇರುವ ಏಕೈಕ ಶಿವಲಿಂಗ ಅನ್ನೋದ್ರಲ್ಲಿ ದುಸರಾ ಮಾತೇ ಇಲ್ಲ. ಇನ್ನು ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಿಂದ ಸಾಕಷ್ಟು ಭಕ್ತರು ಬರ್ತಾರೆ. ಬೆಂಗಳೂರಿನಿಂದ ಸುಮಾರು 370 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಈ ದೇವಸ್ಥಾನ ಸಿಗತ್ತೆ. ಇನ್ನು ಇದೇ ಸ್ಥಳದಲ್ಲಿ ಚೋಳರು ಸ್ಥಾಪನೆ ಮಾಡಿರುವ 5 ದೊಡ್ಡ ದೊಡ್ಡ ದೇವಾಲಯಗಳು ಇವೆ. ಈ ದೇವಸ್ಥಾನವು 2000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ವಿಡಿಯೋ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವೇನಾದರೂ ಪರಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಅಲ್ಲದೆ ವಿಡಿಯೋ ನೋಡ್ತಾ ಇರುವ ಬಹಳಷ್ಟು ಮಂದಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಪ್ರೋತ್ಸಾಹಿಸಿ. ಇದರಿಂದ ನಾವು ನಿಮಗೆ ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿಸಲು ನಾವು ಉತ್ಸುಕರಾಗಿರ್ತೀವಿ. ಅಲ್ಲದೆ ನಮ್ಮ ಚಾನಲ್ ಅಲ್ಲಿ ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ.